ಮೂರನೇ ಸುದ್ದಿ ಕಡೆ ಗಮನ ಕೊಡೋಣ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರ್ತಿದ್ದಾರೆ. ಈ ಭಕ್ತರ ನಡುವೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ 10 ಹಲವು ವಿಸ್ಮಯಗಳ ಆಗರವಾಗಿ ಪರಿವರ್ತನೆಯಾಗಿದೆ. ಇಡೀ ಪ್ರಯಾಗ್ರಾಜ್ನಲ್ಲಿ ವಿಚಿತ್ರ ಬಾಬಾಗಳು, ಅಘೋರಿಗಳು, ಸಂತ ಸಾಧುಗಳು ಮೇಳೈಸುತ್ತಿದ್ದಾರೆ. ಇಂಥವರ ಮಧ್ಯೆ ಈಗ IIT ಬಾಬಾ ಸಾಕಷ್ಟು ಸದ್ದು ಮಾಡ್ತಿದ್ದಾರೆ. ಈ ಬಾಬಾ ಏರೋಸ್ಪೇಸ್ ಎಂಜಿನಿಯರಿಂಗ್ ಪದವೀಧರ. ದೊಡ್ಡ ಸಂಬಳವನ್ನ ಬಿಟ್ಟು ಆಧ್ಯಾತ್ಮದ ಕಡೆಗೆ ಒಲವನ್ನ ಬೆಳೆಸಿಕೊಂಡಿದ್ದಾರೆ ಬೈರಾಗಿ. ಇವರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರೋಚಕಗಳ ತ್ರಿವೇಣಿ ಸಂಗಮ ಮಹಾಕುಂಭ. ವಿಚಿತ್ರ ಸನ್ಯಾಸಿಗಳ ಮಧ್ಯೆ IIT ಬಾಬಾ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳೈಸಿದೆ ಮಹಾಕುಂಭ ಸಂಭ್ರಮ. ಜನವರಿ 13ಕ್ಕೆ ಆರಂಭವಾದ ಮಹಾಕುಂಭದಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಪವಿತ್ರ ಸ್ನಾನ ಮೂಲಕ ಭಕ್ತಿ ಭಾವದಲ್ಲಿ ಮಿಂದೆದ್ದಿದ್ದೇ ಭಕ್ತಿ ಸಮೂಹ. ಕೋಟಿ ಕೋಟಿ ಭಕ್ತರು, ಸಾಧು ಸಂತರು, ಅಘೋರಿಗಳ ಮಧ್ಯೆ ಈಗ ಈ ಆಧ್ಯಾತ್ಮಿಕ ಹಬ್ಬದಲ್ಲಿ ಎಲ್ಲರನ್ನ ಸೆಳೆದ ಮತ್ತೊಬ್ಬ ಕೇಸರಿ ಸನ್ಯಾಸಿ ಅಂದ್ರೆ ಅದು IIT ಬಾಬಾ. ಇಲ್ಲಿ ಹೆಸರಿರುವಂತೆ ಈ ಬಾಬಾ IIT ಏರೋಸ್ಪೇಸ್ ಇಂಜಿನಿಯರ್. ಹರಿಯಾಣ ಮೂಲದ ಅಭಯ್ ಸಿಂಗ್ ಇದೀಗ IIT ಬಾಬಾ ಅಂತಾನೆ ಖ್ಯಾತಿ. ಬಾಂಬೆ IITಯಲ್ಲಿ ಏರೋಸ್ಪೇಸ್ ಪದವಿ ಪಡೆದರು ಈ ಬಾಬಾ. ಬಳಿಕ ಆಧ್ಯಾತ್ಮದೆಡೆಗೆ ಆಸಕ್ತಿ ಹೊಂದಿದ ಬಳಿಕ ಹೊರಳಿದ್ದು ಸತ್ಯ ಶೋಧದತ್ತ. ಧರ್ಮದ ಸೆಳೆತಕ್ಕೆ ಒಳಗಾಗಿ ನೆಲೆಗೊಂಡಿದ್ದು ಬಾಬಾವಾಗಿ. तो तैयारी करने के बाद फिर मुंबई गए, IIT मुंबई एरोस्पेस इंजीनियरिंग. ऐसी चीज़ मुझे मिल जाए जो मैं करता रहूँ, बस मजा आता रहे, लाइफ चली जाए पूरी. ये मौत क्या होती है तो बैठ के उस मौत को देखने लगे यार कि अच्छा ये है क्या ये. तो वो उनको ज्ञान की प्राप्ति हो गई. ब्रह्म ज्ञान की प्राप्ति तो विराट कोहली के भी हो सकती है. वो बिना अपनी चित्त की मेमोरी को यूज करके एक शॉट खेल के दिखा दे. ಚಿಕ್ಕ ವಯಸ್ಸಿನಿಂದಲೇ ಓದಿನಲ್ಲಿ ಮುಂದೆ ಇದ್ದ ಅಭಯ್ ಸಿಂಗ್ ಬಾಂಬೆ IITಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪಡೆದ ಬಳಿಕ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಆಯ್ಕೆಯಾಗಿ ಉತ್ತಮ ವೇತನ ಕಾರ್ಪೊರೇಟ್ ಉದ್ಯೋಗ ಸೇರಿದ್ದು ಆಯ್ತು. ಆದ್ರೂ ಏನೋ ಸಮಾಧಾನ ಇಲ್ಲ. ತನ್ನ ನೆಚ್ಚಿನ ಫೋಟೋ ಪ್ರವಾಸೋದ್ಯಮದತ್ತ ನೋಟ ಹರಿಸಿದ ಅಭಯ್ ಸಿಂಗ್ ಬಳಿಕ ಹೊರಳಿದ್ದು ಕಲಾಕ್ಷೇತ್ರದೆಡೆಗೆ. ಬಳಿಕ ಚಿತ್ರಕಲೆಯತ್ತಲೂ ದೃಷ್ಟಿ ಬೀರಿದ ಅಭಯ್ ಸಿಂಗ್ ಅನೇಕ ಡಾಕ್ಯುಮೆಂಟರಿ, 3 Idiots ಸೇರಿದಂತೆ ಕೆಲ ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾರೆ. ಬಾಲ್ಯದಲ್ಲಿ ತಂದೆ ತಾಯಿ ಕಲಹ ನೋಡುತ್ತಲೇ ಬೆಳೆದ ಅಭಯ್ ಸಿಂಗ್ ಮನದ ಮೇಲೆ ಇದು ಬೀರಿದ ಪರಿಣಾಮ ಗಾಢ. ಕೊನೆಗೆ ಸಮಾಧಾನ, ಶಾಂತಿ, ಸತ್ಯದ ಹುಡುಕಾಟದಲ್ಲಿ ತೊಡಗಿದ ಅಭಯ್ ಸಿಂಗ್ಗೆ ಕೊನೆಗೆ ಆಯಸ್ಕಾಂತದಂತೆ ಸೆಳೆದ ದಿತ್ತು ಆಧ್ಯಾತ್ಮ. ಎಲ್ಲ ಇದ್ದು ಏನೋ ಕೊರತೆ ಅನ್ನೋ ಭಾವ. ಕೊನೆಗೆ ಸತ್ಯಾನ್ವೇಷಣೆಯಲ್ಲಿ ತೊಡಗಿದ ಅಭಯ್ ಸಿಂಗ್ಗೆ ನೆಮ್ಮದಿ ಕಂಡದ್ದು ಆಧ್ಯಾತ್ಮದಲ್ಲಿ. ಇದೇ ಜ್ಞಾನದ ಅಂತಿಮ ತಾಣ ಅನ್ನೋ ಸತ್ಯ ಅರಿವಾಗಿದ್ದು ಅಲ್ಲೇ. ಇದಾದ ಮೇಲೆ ಕೇಸರಿ ತೊಟ್ಟ ಅಭಯ್ ಸಿಂಗ್ ಜನರ ಪಾಲಿಗೆ ಮೊದಮೊದಲು ಇಂಜಿನಿಯರಿಂಗ್ ಬಾಬಾ. ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಆಗಮಿಸಿದ ಬಾಬಾ ಇದೀಗ ಭಕ್ತಾದಿಗಳ ಪಾಲಿಗೆ IIT ಬಾಬಾ. ಒಟ್ಟಾರೆ ಉತ್ತಮ ಶಿಕ್ಷಣ ಪಡಿಬೇಕು, ಉತ್ತಮ ಉದ್ಯೋಗ ಪಡಿಬೇಕು ಅಂತ ಅರ್ಧ ಜೀವನ ಸವೆಸೋ ಜನರ ಮಧ್ಯೆ ಈ ಎಲ್ಲವೂ ಇದ್ದು ಸತ್ಯದ ಹಾದಿ ಹಿಡಿದಿದ್ದು ಅಭಯ್ ಸಿಂಗ್ ಅವರ ನೆಮ್ಮದಿ, ಸಮಾಧಾನ ಹಾಗೂ ಜ್ಞಾನ ಬೆಳಕಿನ ಬದುಕಿಗೆ ಈಗ ಸಿಕ್ಕಂತಿದೆ ಆಧ್ಯಾತ್ಮದ ಅಭಯ. ಕೇವಲ ಹರಿಯಾಣದ ಈ IIT ಬಾಬಾ ಮಾತ್ರವಲ್ಲ, ಕರ್ನಾಟಕ ಕನ್ನಡಿಗ ಅದರಲ್ಲೂ ಕೈ ತುಂಬಾ ದುಡಿಮೆ ಮಾಡ್ತಿದ್ದ ವ್ಯಕ್ತಿ ಕೂಡ ಇದೀಗ ಎಲ್ಲವನ್ನ ತೊರೆದು ಸನ್ಯಾಸಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಪ್ರಯಾಗ್ರಾಜ್ನಲ್ಲೇ ಮಾತನಾಡಿದ್ದಾರೆ ಕನ್ನಡದ ನಾಗಾಸಾಧು. ಕನ್ನಡಿಗ ನಾಗಾಸಾಧುವನ್ನ ಕೂಡ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿ ಮಾತನಾಡಿಸಿದೆ. ಗಮನಿಸಿ. ನಿರಂಜನೆ ಅಖಾಡದ ಒಳಹೊಕ್ಕು ಬಂದಾಗ ಇಲ್ಲಿ ಕನ್ನಡದ ನಾಗಸಾಧು ಒಬ್ರು, ಎಂಟೆಕ್ ವಿದ್ಯಾವಂತ ನಾಗಸಾಧು ಒಬ್ರು, ಸುಮಾರು 40 ಲಕ್ಷ ಸಂಬಳ ತಗೊಳ್ತಿದ್ದಂತ ನಾಗಸಾಧು ಇವತ್ತು ಸಾಧುವಾಗಿ ತನ್ನ ಸಂಪೂರ್ಣ ಜೀವನವನ್ನ ಲೌಕಿಕ ಜೀವನದಿಂದ ಹೊರಗಡೆ ಬಂದು ಕನ್ನಡದ ಸಾಧು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಇವತ್ತು ನಿಂತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ, ತಾವು
ಲಕ್ಷ ಸಂಬಳ ತಗೊಳ್ತಿದ್ದವರು ಲೌಕಿಕ ಜೀವನದಲ್ಲಿದ್ದು ಸಂಪೂರ್ಣವಾದಂತ ಬದುಕನ್ನ ಇವತ್ತು ನಾಗಸಾಧುವಾಗಿ ಕಳೀತಾ ಇದ್ದೀರಿ. ಹೇಗಿದು ಅಂತ? ನಾನು ಮೂಲತಃ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನವನು, ತೆಲುಗು ಬ್ರಾಹ್ಮಣ ಪರಿವಾರದವನು. 86ರಲ್ಲಿ ನಾವು ಬೆಂಗಳೂರಿಗೆ ಮೈಗ್ರೇಟ್ ಆದ್ವಿ. ಅದಕ್ಕೆ ಮೊದಲು ನಾನು ಬಾಗೇಪಲ್ಲಿಯಲ್ಲಿ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು. 86ರಲ್ಲಿ ನಾವು ಬೆಂಗಳೂರಿಗೆ ಮೈಗ್ರೇಟ್ ಆದ್ವಿ. ಅಲ್ಲಿಂದ ನಾನು 1-2-3 ವರ್ಷಕ್ಕೆ ಕಳ್ಕೊಂಡು ನಾನು ಹಾಸನದಲ್ಲಿ ನನ್ನ ಫಸ್ಟ್ ಶುರು ಮಾಡಿದ ಹಾಸನ ಹೆಲ್ದಿ ಪಾಲಿಟೆಕ್ನಿಕ್ ಶುರು ಮಾಡಿದೆ. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಮಾಡಿಕೊಂಡು ನಾನು ಅಲ್ಲಿಂದ ಎಫ್ಟೆಕ್ ಮಾಡಿಕೊಂಡು ನಾನು ಸ್ಟ್ರಕ್ಚರ್ಸಲ್ಲಿ ನಾನು ಎಫ್ಟೆಕ್ ಮಾಡಿದ್ದು. ಕೆಲಸಕ್ಕೆ ಜಾಯ್ನ್ ಆದೆ. ಕೆಲಸ ನಾನು ಆವಾಗ ಕಾಂಟ್ರಾಕ್ಟರ್ ಹತ್ರ ಕ್ಲಾಸ್ 1 ಕಾಂಟ್ರಾಕ್ಟರ್ ಹತ್ರ ಕೆಲಸಕ್ಕೆ ಜಾಯ್ನ್ ಆಗಿ 4-5 ವರ್ಷ ಮಾಡಿದ ಮೇಲೆ ದೆನ್ ನಾನೇ ಆದಂಥ ಒಂದು ಇಂಟೀರಿಯರ್ ಡೆಕೋರೇಷನ್ ಶುರು ಮಾಡಿದೆ. 2000ದಿಂದ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಏನೋ ಪ್ರೈವೇಟ್ ಕೆಲಸಕ್ಕೆ ಜಾಯ್ನ್ ಆದೆ. ಬಿಸ್ನೆಸ್ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಜಾಯ್ನ್ ಆದೆ. ಬಿಸ್ನೆಸ್ ಲಾಸ್ ಆಗಿದೆ. ಅಲ್ಲಿ ACC ಫಸ್ಟ್ ಕೆಲಸ ACC ಸಿಮೆಂಟು ಡೆಲ್ಲಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರಿಂದ GM 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.